ಹಾಯ್ ಫ್ರೆಂಡ್ಸ್, ಒಂದು ಟೈಮಲ್ಲಿ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಕೇವಲ 60 ರಿಂದ 70 ವರ್ಷ ವಯಸ್ಸಾದವ್ರಿಗೆ ಮಾತ್ರ ಬರ್ತಿತ್ತು. ಆದರೆ ಪ್ರೆಸೆಂಟ್ ಮೆಜಾರಿಟಿ ಹಾರ್ಟ್ ಅಟ್ಯಾಕ್ಸ್ ಯಂಗ್ ಏಜಲ್ಲಿರೋರಿಗೆ ಬರ್ತಿದೆ. ಮುಖ್ಯವಾಗಿ ಅಂಡರ್ 45 ಇರೋರಿಗೆ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಬರ್ತಿದೆ. ರೀಸೆಂಟಾಗಿ ಆಗಿರೋ ಇನ್ಸಿಡೆಂಟ್ನ ನೋಡಿದ್ರೆ ಶೆಫಾಲಿ ಇವ್ರ ಬಗ್ಗೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಅಷ್ಟೊಂದು ಗೊತ್ತಿಲ್ಲದೆ ಇರ್ಬೋದು. ಬಟ್ ಹಿಂದಿ ಬಿಗ್ ಬಾಸ್ ನೋಡಿರೋರಿಗೆ ಪಕ್ಕಾ ಗೊತ್ತಿರುತ್ತೆ. ಯಾಕಂದರೆ ಇವರು ಬಿಗ್ ಬಾಸ್ 13ನ ಕಂಟೆಸ್ಟೆಂಟ್. ಇವರು ರೀಸೆಂಟಾಗಿ ಜೂನ್ 27ರಲ್ಲಿ ಮರಣ ಹೊಂದಿದ್ರು. ಅದಕ್ಕೆ ರೀಸನ್ ಈ ಮಧ್ಯೆ ನಾವು ತುಂಬ ಕಾಮನ್ ಆಗಿ ಕೇಳ್ತಿರೋ ರೀಸನ್ನೇ ಹಾರ್ಟ್ ಅಟ್ಯಾಕ್. ಮರಣ ಹೊಂದೋವಾಗ ಅವರ ಏಜ್ ಕೇವಲ 42 ವರ್ಷ. ಅವರು ಸಾಯೋಕ್ಕೆ ಮುಂಚೆ ಏನು ನಡೀತೋ ನೋಡೋಣ. ಆ ದಿನ ಅವರು ಸತ್ಯನಾರಾಯಣ ಪೂಜೆಗೋಸ್ಕರ ಉಪವಾಸ ಇದ್ರಂತೆ. ಹಾಗೆ ಈವ್ನಿಂಗ್ ಉಪವಾಸ ಮುಗಿದ ಮೇಲೆ ಮಾರ್ನಿಂಗ್ ಮಾಡ್ಕೊಂಡಿದ್ದ ಫ್ರೈಡ್ ರೈಸ್ ತಿಂದ್ರಂತೆ. ನಂತರ ಲಾಸ್ಟ್ 5 ಇಯರ್ಸಿಂದ ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ ಜೊತೆ ತಗೊಳ್ತಿರೋ ಆ್ಯಂಟಿ ಏಜಿಂಗ್ ಇಂಜೆಕ್ಷನ್ ತಗೊಂಡಿದ್ದಾರೆ. ನಂತರ ಸ್ವಲ್ಪ ಹೊತ್ತಲ್ಲೇ ತಲೆ ಸುತ್ತಿ ಬಿದ್ದೋಗಿದ್ದಾರೆ. ಅವ್ರ ಹಸ್ಬೆಂಡ್ ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದಾರೆ. ಅಲ್ಲಿಗೆ ಹೋಗೋ ಅಷ್ಟರಲ್ಲೇ ಅವರು ಮರಣ ಹೊಂದಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಸ್ಪಿಟಲ್ನ ರಿಪೋರ್ಟ್ಸ್ ಪ್ರಕಾರ ಅವರು ಸಾಯೋಕ್ಕೆ ಲೋ ಬ್ಲಡ್ ಪ್ರೆಷರ್, ಕಾರ್ಡಿಯಾಕ್ ಅರೆಸ್ಟ್ ಆ್ಯಂಡ್ ಹೆವಿ ಗ್ಯಾಸ್ಟ್ರಿಕ್ ಕಂಡೀಷನ್, ಈ 3 ರೀಸನ್ಸ್ನ ಹೇಳಿದ್ದಾರೆ. ಆ್ಯಂಡ್ ತುಂಬ ಜನರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದರೆ, ಈ ಹೈ ಬ್ಲಡ್ ಪ್ರೆಷರ್ನ ಎಲ್ಲರೂ ಡೇಂಜರ್ ಅಂದ್ಕೊಳ್ತಿದ್ದಾರೆ. ಆದರೆ ಲೋ ಬ್ಲಡ್ ಪ್ರೆಷರ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ನಮ್ಮ BP 19/60ಗಿಂತ ಕಡಿಮೆ ಇದ್ದು ಟೈಮ್ಗೆ ಟ್ರೀಟ್ಮೆಂಟ್ ತಗೊಳ್ಳದೆ ಹೋದರೆ ಆರ್ಗ್ಯಾನ್ಸ್ ಫೇಲ್ ಆಗುತ್ತೆ ಆ್ಯಂಡ್ ಹಾರ್ಟ್ ಅಟ್ಯಾಕ್ ಸಹ ಬರುತ್ತೆ, ಇಲ್ಲ ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರ ಮನೇಲಿ ಚೆಕ್ ಮಾಡಿದಾಗ 3 ವಿಧದ ಟ್ರೀಟ್ಮೆಂಟ್ಸ್ಗೆ ಟ್ಯಾಬ್ಲೆಟ್ ಸಿಕ್ತು. ಆ್ಯಂಟಿ ಏಜಿಂಗ್ ವೈಲ್ಸ್, ವಿಟಮಿನ್ ಸಪ್ಲಿಮೆಂಟ್ಸ್ ಆ್ಯಂಡ್ ಗ್ಯಾಸ್ಟ್ರಿಕ್ ಡ್ರಗ್ಸ್. ತುಂಬ ಜನ ಏನು ಹೇಳ್ತಿದ್ದಾರೆ ಅಂದರೆ, ಅವರು ತಗೊಳ್ತಿದ್ದ ಆ್ಯಂಟಿ ಏಜಿಂಗ್ ವೈಲ್ಸೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋಕ್ಕೆ ರೀಸನ್ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲ, ಡಾಕ್ಟರ್ಸ್ ಆಲ್ರೆಡಿ ಇದ್ರ ಮೇಲೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಅವರು ತಗೊಳ್ಳೋ ಆ್ಯಂಟಿ ಏಜಿಂಗ್ ವೈಲ್ಸ್ ಆ್ಯಂಡ್ ಹಾರ್ಟ್ ಅಟ್ಯಾಕ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ಯಾಕಂದರೆ ಆ್ಯಂಟಿ ಏಜಿಂಗ್ಗೆ ಅವರು ತಗೊಳ್ತಿದ್ದಿದ್ದು ವಿಟಮಿನ್ C ಆ್ಯಂಡ್ ಗ್ಲೂಟಾಥಿಯಾನ್. ಅದರಲ್ಲಿ ಗ್ಲೂಟಾಥಿಯಾನ್ಸ್ನ ಸ್ಕಿನ್ ಫೇರ್ನೆಸ್ ಆ್ಯಂಡ್ ಡಿಟಾಕ್ಸಿಫಿಕೇಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಇದರಿಂದ ಯಾವುದೇ ರೀತಿಯ ಡೇಂಜರ್ಸ್ ಡೈರೆಕ್ಟಾಗಿ ಇರಲ್ಲ. ಆ್ಯಂಡ್ ಡಾಕ್ಟರ್ಸ್ ಹೇಳಿರೋ ಕ್ವಾಂಟಿಟಿಯಲ್ಲೇ ತಗೊಳ್ಬೇಕು. ಅವರು ಅಷ್ಟೇ ಅಮೌಂಟಲ್ಲಿ ತಗೊಳ್ತಿದ್ರು. ಇನ್ನು ಬಾಡಿನ ಪ್ರಾಪರಾಗಿ ಮೇಂಟೈನ್ ಮಾಡಿ ಫಿಟ್ ಆಗಿದ್ದಾರೆ. ರೆಗ್ಯುಲರಾಗಿ ವರ್ಕೌಟ್, ಯೋಗ ಇದೆಲ್ಲ ಮಾಡ್ತಿದ್ರು. ಅವರು ತಗೊಳ್ತಿದ್ದ ಆ್ಯಂಟಿ ಏಜಿಂಗ್ನ ತುಂಬ ಜನ ಯೂಸ್ ಮಾಡ್ತಾರೆ. ಅವೆಲ್ಲ ಸರ್ಜರಿ ಟೈಪ್ ಅಲ್ಲ. ಹಿಂದಿ ಬಿಗ್ ಬಾಸ್ ಹಿಸ್ಟರಿಯಲ್ಲಿ ಮೋಸ್ಟ್ ಫೇಮಸ್ ಪರ್ಸನ್ ಆದ ಸಿದ್ಧಾರ್ಥ್ ಶುಕ್ಲಾ ಸಹ 2021ರಲ್ಲಿ ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದಿದ್ರು. ಆ್ಯಕ್ಚುಲಿ ಅವರು ತುಂಬ ಫಿಟ್ಟಾಗಿರ್ತಿದ್ರು. ಸ್ಮೋಕಿಂಗ್ ಅಂತಹ ಹ್ಯಾಬಿಟ್ ಸಹ ಇರಲಿಲ್ಲ. ಅದೇ ಇಯರಲ್ಲಿ ಅಂದರೆ 2021ನಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಸಹ ಹಾರ್ಟ್ ಅಟ್ಯಾಕಲ್ಲಿ ಮರಣಿಸಿದ್ದಾರೆ. ಆವಾಗ ಅವರ ಏಜ್ 46. ಆ ವಿಷಯ ಈಗಲೂ ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇನ್ನೊಬ್ಬ ಆ್ಯಕ್ಟರ್ ಸಿದ್ಧಾರ್ಥ್ ಸೂರ್ಯವಂಶಿ, ಇವರು 2022ರಲ್ಲಿ ಮರಣಿಸಿದ್ರು. ರೀಸನ್ ಹಾರ್ಟ್ ಅಟ್ಯಾಕೆ. ಇವರ ಏಜ್ ಸಹ 46. ಇವರು ಸೆಲೆಬ್ರಿಟೀಸ್ ಆಗಿರೋದ್ರಿಂದ ನಮ್ಮೆಲ್ರಿಗೂ ಗೊತ್ತಾಗ್ತಿದೆ. ಸೊ ಕಾಮನ್ ಆಗಿ ಎಷ್ಟು ಜನ ಹಾರ್ಟ್ ಅಟ್ಯಾಕಿಂದ ಮರಣಿಸಿದ್ದಾರೆ ಅನ್ನೋ ಡೇಟಾ ನೋಡಿದ್ರೆ ನಾವೊಂದ್ಸರಿ NCRB ಡೇಟಾನ ನೋಡೋಣ. ಅಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ 2022ರಲ್ಲಿ ಹಾರ್ಟ್ ಅಟ್ಯಾಕಿಂದ ಸಡನ್ ಆಗಿ ಮರಣ ಹೊಂದಿದವರ ಸಂಖ್ಯೆ 32,407 ಜನ. ಅದಕ್ಕೆ ಪ್ರೀವಿಯಸ್ ಇಯರ್ 2021ರಲ್ಲಿ 28,446 ಜನ. ಅಂದರೆ ಕೇವಲ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ 12.5% ಹೆಚ್ಚಾಗಿದೆ. ಆ್ಯಂಡ್ 2022ರಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಮರಣ ಹೊಂದಿದವರಲ್ಲಿ ಸುಮಾರು 16,800 ಜನ 30-45 ವರ್ಷ ಏಜ್ ಮಧ್ಯೆ ಇರೋರು. ಅಂದರೆ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಜನ 30-45 ವರ್ಷ ವಯಸ್ಸಿರೋವ್ರೆ. ಆ್ಯಂಡ್ ಇನ್ನೊಂದು 6,800 ಜನರಿಗೆ 18-30 ವರ್ಷ ಸಹ ಇದೆ. ಅಂದರೆ ಸುಮಾರು 23,600 ಜನ 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿರೋರು ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದಿದ್ದಾರೆ. ಆ್ಯಂಡ್ ಟೋಟಲ್ ಆಗಿ ಮರಣ ಹೊಂದಿರೋರಲ್ಲಿ 45 ವರ್ಷಕ್ಕಿಂತ ಕಡಿಮೆ ಇರೋರ ಪರ್ಸೆಂಟೇಜ್ ಎಷ್ಟು ಗೊತ್ತಾ? 72.71%. ಇನ್ನೊಂದು ವಿಷಯ ಏನಂದರೆ, 2012ರಲ್ಲಿ ಹಾರ್ಟ್ ಅಟ್ಯಾಕಿಂದ 18,522 ಜನ ಮರಣ ಹೊಂದಿದ್ದಾರೆ. ಆ್ಯಂಡ್ ಅದರ ನಂತರ ಕಾನ್ಸ್ಟೆಂಟಾಗಿ ಹೆಚ್ಚಾಗ್ತಾ ಬಂದಿದೆ. ಅದಕ್ಕೆ ನೆಕ್ಸ್ಟ್ ಇಯರಲ್ಲಿ 19,930 ಜನ ಮರಣ ಹೊಂದಿದ್ದಾರೆ. ಅಂದರೆ 7.6% ಇನ್ಕ್ರೀಸ್ ಆಗಿದೆ. ನಂತರ 2014ರಲ್ಲಿ 18,309ಕ್ಕೆ ಇಳಿತು. ಅದಕ್ಕೆ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ -8.13% ಕೇಸಸ್ ಕಡಿಮೆ ಆಗಿದೆ. ಅದರ ನೆಕ್ಸ್ಟ್ ಇಯರ್ ಸಹ 18,819, ಅಂದರೆ ಕೇವಲ 2.79%. ಆ್ಯಂಡ್ ಅದರ ನಂತರ ಸಡನ್ ಆಗಿ ಇಂಡಿಯಾದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸಸ್ ಹೆಚ್ಚಾಯಿತು.
2016ರಲ್ಲಿ 21,913 ಜನ ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದಿದ್ದಾರೆ. ಅಂದರೆ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ 16.44% ಹೆಚ್ಚಾಗಿದೆ. ನಂತರ 2017ರಲ್ಲಿ 23,246, 2018ರಲ್ಲಿ 25,764, 2019ರಲ್ಲಿ 28,002 ಆ್ಯಂಡ್ 2020ರಲ್ಲಿ 28,678. ಆ್ಯಂಡ್ 2021ರಲ್ಲಿ ಅಂದರೆ ಪೋಸ್ಟ್ ಕೋವಿಡ್ ಇಯರಲ್ಲಿ ಅದಕ್ಕೆ ಮುಂಚಿನ ವರ್ಷದ ಜೊತೆ ಹೋಲಿಸಿದ್ರೆ ಕೇಸಸ್ ಕಡಿಮೆ ಆಗಿದೆ. ಸೊ 2021ರಲ್ಲಿ 28,446 ಜನ ಮರಣ ಹೊಂದಿದ್ದಾರೆ. ಆದರೆ ನೆಕ್ಸ್ಟ್ ಇಯರಲ್ಲಿ ಸುಮಾರು 32,407 ಜನ ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದಿದ್ದಾರೆ. ಆ್ಯಂಡ್ ಇದು ಮೇಲ್ಸಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ. ಹೆಚ್ಚಾಗಿ ಮರಣ ಹೊಂದುತ್ತಿರೋದು ಸಹ ಮೇಲ್ಸೆ. ಪ್ರತಿ ವರ್ಷಗಳಲ್ಲಿ ಹಾರ್ಟ್ ಅಟ್ಯಾಕಲ್ಲಿ ಮರಣ ಹೊಂದುತ್ತಿರೋರಲ್ಲಿ 86.52% ಆವ್ರೇಜ್ ಆಗಿ ಮೇಲ್ಸೇ ಇರ್ತಿದ್ದಾರೆ. ಆ್ಯಂಡ್ ಉಳಿದ 13.48% ಫೀಮೇಲ್ಸ್ ಇದ್ದಾರೆ. ಆ್ಯಂಡ್ ರೀಸೆಂಟಾಗಿ ಡಾಕ್ಟರ್ಸ್ ಲೈಕ್ 20s, 30s, 40s ಏಜ್ ಇರೋರಲ್ಲಿ ಆರ್ಟರೀಸ್ ಬ್ಲಾಕ್ ಆಗಿರೋದ್ರಿಂದ ಕಾರ್ಡಿಯಾಕ್ ಅರೆಸ್ಟ್ ಆ್ಯಂಡ್ ಹಾರ್ಟ್ ಫೇಲ್ಯೂರ್ ಕೇಸಸ್ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಮಗೆ ತಿಳಿದಿರೋ ವಿಷಯಗಳು ಸಹ ಕೆಲವು ಇದೆ. ಆಲ್ರೆಡಿ ಹೇಳಿರೋ ಹಾಗೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ಟೈಮಲ್ಲಿ ಲೇಟ್ 50s ಆ್ಯಂಡ್ ಅರ್ಲಿ 60sಲ್ಲಿ ಬರ್ತಿತ್ತು. ಇವಾಗ 13 ವರ್ಷದಿಂದಲೇ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಮೆಜಾರಿಟಿ ಯಂಗ್ ಪೀಪಲ್ ಅವರ ಬಾಡಿನ ಫಿಟ್ಟಾಗಿ ಇಟ್ಕೊಂಡ್ರು ಸರಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರ್ತಿದೆ. ಮತ್ತು ಇಲ್ಲಿ ಪ್ರಾಬ್ಲಮ್ ಏನು? ಹಾರ್ಟ್ ಯಾಕೆ ಫೇಲ್ ಆಗ್ತಿದೆ? ಇದಕ್ಕೆ ಆನ್ಸರ್ ಮೆಡಿಕಲ್ ಎಕ್ಸ್ಪರ್ಟ್ಸ್ ಆಲ್ರೆಡಿ ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ಹಾರ್ಟ್ ಅಟ್ಯಾಕ್ ಆದರೆ ನೀವು ಏನು ಮಾಡಬೇಕು, ಅಸಲಿಗೆ ಹಾರ್ಟ್ ಅಟ್ಯಾಕ್ ಬರದೇ ಇರಬೇಕಂದ್ರೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಸಹ ಡೀಟೇಲ್ಡಾಗಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಶೇರ್ ಮಾಡಬೇಕಾಗಿರೋ ವಿಡಿಯೋ ಸಹ ಇದು. ಸೊ ಪ್ರತಿಯೊಬ್ಬರಿಗೂ ಶೇರ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರೋಕ್ಕೆ ನನಗೂ ಮೋಟಿವೇಶನ್ ಆಗಿರುತ್ತೆ. ಹಾರ್ಟ್ ಅಟ್ಯಾಕ್ಗೆ ರೀಸನ್ ಕೇವಲ ಒಂದು ಇಶ್ಯೂ ಅಲ್ಲ, ತುಂಬ ಇಶ್ಯೂಸ್ ಇದೆ. ಅದೆಲ್ಲ ಸೇರಿ ಹಾರ್ಟ್ ಅಟ್ಯಾಕ್ಗೆ ಮೇನ್ ರೀಸನ್ ಆಗುತ್ತೆ. ಅದರಲ್ಲಿ ಮೊದಲನೇದು ಕ್ರಾನಿಕ್ ಸ್ಟ್ರೆಸ್ ಆ್ಯಂಡ್ ಪೂರ್ ಸ್ಲೀಪ್. ಮತ್ತು ತುಂಬ ಜನ ಹೈ ಪ್ರೆಷರ್ ಕೆರಿಯರ್ಸ್, ಫಿನಾನ್ಷಿಯಲ್ ವರೀಸಿಂದ ಬದುಕ್ತಿರ್ತಾರೆ. ಅದು ಚಿಕ್ಕ ವಿಷಯ ಅಲ್ಲ. ಅದರಿಂದ ನಮಗೆ ಕ್ರಾನಿಕ್ ಸ್ಟ್ರೆಸ್ ಬರುತ್ತೆ. ಲಾಂಗ್ ಟರ್ಮಲ್ಲಿ ನಾವು ಸ್ಟ್ರೆಸ್ಗೆ ಗುರಿ ಆಗ್ತೀವಿ. ಅದು ನಮ್ಮ ಹಾರ್ಟ್ಗೆ ಒಳ್ಳೆಯದಲ್ಲ. ಯಾಕಂದರೆ ಈ ಕ್ರಾನಿಕ್ ಸ್ಟ್ರೆಸ್ ಅನ್ನೋದು ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಆ್ಯಂಡ್ ಇನ್ಫ್ಲಮೇಟರಿ ಚೇಂಜಸ್ನ ತೊಗೊಂಡು ಬರುತ್ತೆ. ಈ ಚೇಂಜಸ್ಸಿಂದ ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ನಮ್ಮ ಆರ್ಟರೀಸ್ನ ಲಾಂಗ್ ಟರ್ಮಲ್ಲಿ ಡ್ಯಾಮೇಜ್ ಮಾಡುತ್ತೆ. ಮುಂಬೈಯಲ್ಲಿರೋ ಸೀನಿಯರ್ ಕಾರ್ಡಿಯಾಲಜಿಸ್ಟ್ ಆದ ಡಾಕ್ಟರ್ ಅಜಿತ್ ಮೆನನ್ ಅವರು ಹೇಳಿರೋದರ ಪ್ರಕಾರ ತುಂಬ ಜನ ಪ್ರೆಸೆಂಟ್ ಸ್ಲೀಪ್ನ ಒಂದು ಆಪ್ಷನ್ ಆಗಿ ತಗೊಳ್ತಿದ್ದಾರೆ. ಆ್ಯಂಡ್ ಇಷ್ಟ ಬಂದಿರೋ ಹಾಗೆ ನಿದ್ರೆ ಸಹ ಮಾಡದೇ ಇರ್ತಾರೆ. ನಮ್ಮ ಬಾಡಿ ಆ್ಯಂಡ್ ಬ್ರೈನ್ಗೆ ತುಂಬ ರೆಸ್ಟ್ ಅವಶ್ಯಕತೆ ಇರುತ್ತೆ. ಅದಿಲ್ಲದೆ ಹೋದರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಸೆಕೆಂಡ್ ರೀಸನ್ ಏನಂದರೆ ಓವರ್ ಟ್ರೈನಿಂಗ್ ಆ್ಯಂಡ್ ಅನ್ಸೇಫ್ ಸಪ್ಲಿಮೆಂಟ್ಸ್. ನಾವು ಫಿಟ್ಟಾಗಿ ಇರಬೇಕು ಅಂದ್ಕೊಳ್ಳೋದು ಒಳ್ಳೆಯದೇ, ಆದರೆ ಫಿಟ್ಟಾಗಿರೋದು ಅಂದರೆ ಸಿಕ್ಸ್ ಪ್ಯಾಕ್ಸ್, ಬೈಸೆಪ್ಸ್, ಟ್ರೈಸೆಪ್ಸ್ ಇದಲ್ಲ. ಕೆಲವು ಸರಿ ನಾವು ಮಾಡೋ ವರ್ಕೌಟ್ ಸಹ ನಮಗೆ ಬ್ಯಾಕ್ ಫೈರ್ ಆಗುತ್ತೆ. ಪ್ರಾಪರಾಗಿ ರೆಸ್ಟ್ ತಗೊಳ್ಳದೆ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿದ್ರೆ ಅದು ನಮ್ಮ ಹಾರ್ಟ್ನ ಮೇಲೆ ಇಂಪ್ಯಾಕ್ಟ್ ತೋರಿಸುತ್ತೆ. ನಮ್ಮ ಬಾಡಿಗೆ ಒಂದು ಲಿಮಿಟ್ ಖಂಡಿತ ಇರುತ್ತೆ. ಅದನ್ನ ನಾವು ಗೌರವಿಸಬೇಕು. ಆ್ಯಂಡ್ ಆ ಲಿಮಿಟ್ಗೆ ಮೀರಿ ನಾವು ಏನೂ ಮಾಡಬಾರ್ದು. ತಿನ್ನೋದಾದರೂ ಸರಿ, ಇಲ್ಲ ವರ್ಕೌಟ್ ಮಾಡೋದಾದರೂ ಸರಿ. ರೀಸೆಂಟಾಗಿ ನೀವು ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಮರಣ ಹೊಂದಿರೋರ ಬಗ್ಗೆ ಕೇಳಿರ್ತೀರ. ರೀಸೆಂಟ್ ಇಯರ್ಸಲ್ಲಿ ಇದು ಹೆಚ್ಚಾಗಿದೆ. ಬಾಡಿಗೆ ಪ್ರಾಪರ್ ರೆಸ್ಟ್ ಕೊಡದೆ ಹೀಗೆ ಮಾಡೋದು. ಆ್ಯಂಡ್ ಆ್ಯಕ್ಚುಲಾಗಿ ಬಾಡಿ ಫಿಟ್ ಆಗಿರೋದು ಅಂದರೆ ಸಿಕ್ಸ್ ಪ್ಯಾಕ್ಸ್ ಅಲ್ಲ. ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋಕ್ಕೆ ಆಗೋಷ್ಟು ಫಿಟ್ಟಾಗಿದ್ದರೆ ಸಾಕು. ನಿಮಗೆ ಒಳ್ಳೆ ಬೈಸೆಪ್ಸ್ ಇದ್ದ ಮಾತ್ರಕ್ಕೆ ನೀವು ಬಲಶಾಲಿಗಳಾಗಲ್ಲ, ಜಸ್ಟ್ ಹಾಗೆ ಕಾಣಿಸ್ತೀರ ಅಷ್ಟೇ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ರೀಸೆಂಟ್ ಇಯರ್ಸಲ್ಲಿ ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸರ್ ಆ್ಯಂಡ್ ಹೈ ಡೋಸ್ ಪ್ರೋಟೀನ್ ಸಪ್ಲಿಮೆಂಟ್ಸ್ನ ಹೆಚ್ಚಾಗಿ ಯೂಸ್ ಮಾಡ್ತಿದ್ದಾರೆ. ಅವು ನಮ್ಮ ಬಾಡಿಗೆ ಯಾವತ್ತಿಗೂ ಕರೆಕ್ಟ್ ಅಲ್ಲ. ಪ್ರೋಟೀನ್ ನಮ್ಮ ಬಾಡಿಗೆ ಇಂಪಾರ್ಟೆಂಟೇ, ಆದರೆ ಪ್ರೋಟೀನಿಂದ ಮಾತ್ರ ನಾವು ಬದುಕೋಕ್ಕಾಗಲ್ಲ. ಫೈಬರ್ ಬೇಕು, ವಿಟಮಿನ್ಸ್ ಬೇಕು, ಗುಡ್ ಫ್ಯಾಟ್ಸ್ ಬೇಕು, ಎನರ್ಜಿ ಬೇಕು ಆ್ಯಂಡ್ ಕ್ಯಾಲರೀಸ್ ಬೇಕು ಆ್ಯಂಡ್ ಪ್ರಾಪರ್ ಡಯಟ್ ತಗೊಳ್ಬೇಕು. ರೈತರು ಎತ್ತುಗಳಿಂದ ಹೊಲ ಹೂಳುವಾಗ ಎಷ್ಟು ಶಕ್ತಿ ಬೇಕಿರುತ್ತೆ. ಅದು ಮಾಡೋಕ್ಕೆ ಬೈಸೆಪ್ಸ್ ಇದ್ದರೆ ಸಾಕಾಗಲ್ಲ, ಬಲ ಇರಬೇಕು. ಆ ರೈತರು ನೋಡೋಕ್ಕೆ ಎಷ್ಟು ಸಣ್ಣಕ್ಕಿರ್ತಾರೆ, ಆದರೆ ಬಲ ಒಂದ್ಸರಿ ಥಿಂಕ್ ಮಾಡಿ. ಈ ನಡುವೆ ಎಲ್ಲರೂ ಪ್ರೋಟೀನ್ ಅನ್ನೋದ್ರಲ್ಲೇ ಇದ್ದಾರೆ. ನಮ್ಮ ಬಾಡಿಗೆ ಪ್ರೋಟೀನ್ನ ಜೊತೆ ಇನ್ನೂ ಕೆಲವು ಪದಾರ್ಥಗಳು ಬೇಕು. ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಮ್ಮ ಬಾಡಿಯಲ್ಲಿ ಎಷ್ಟು ವಿಟಮಿನ್ ಡೆಫಿಷಿಯನ್ಸಿ ಇದೆ ಅಂತ. ನಿಮ್ಮ ಬಾಡಿಗೆ ಮೆಗ್ನೀಷಿಯಮ್ ನೀವು ತಿನ್ನೋ ಆಹಾರದಲ್ಲಿ ಸಿಗಲ್ಲ.
ವಿಟಮಿನ್ K2 ಸಹ ನಾವು ತಿನ್ನೋ ಆಹಾರಗಳಲ್ಲಿ ಸಿಗಲ್ಲ. ಆ್ಯಂಡ್ ಐರನ್ ಬೇಕು ಅಂದ್ಕೊಂಡ್ರೆ ನೀವು ಜೀರಾ ವಾಟರ್ ಕುಡಿದ್ರೆ ನಮಗೆ ಡೈಲಿ ಬೇಕಾಗೋ 50% ಐರನ್ ಅದರಲ್ಲೇ ಬರುತ್ತೆ. ಆದರೆ ಎಷ್ಟು ಜನ ಕುಡಿತಿದ್ದಾರೆ ಜೀರಾ ವಾಟರ್ನ? ಆ್ಯಂಡ್ ಮೂರನೇ ರೀಸನ್ ಅನ್ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್. ಕೆಲವು ಸರಿ ನಮ್ಮ ಕಣ್ಣು ನಮ್ಮನ್ನ ಮೋಸ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಇದು ಅದಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಯಾಕೆ ಅಂದರೆ ಯಾರಿಗಾದರೂ ಮಸ್ಕ್ಯುಲರ್ ಫಿಸಿಕ್ ಆರ್ ನಾರ್ಮಲ್ ಬಾಡಿ ವೆಯ್ಟ್ ಇದ್ದ ಮಾತ್ರಕ್ಕೆ ಅವ್ರಿಗೆ ಹೆಲ್ದಿ ಹಾರ್ಟ್ ಇದೆ ಅಂತ ಅಲ್ಲ. ಡಾಕ್ಟರ್ ರೋಹಿತ್ ಗೋಯಲ್ ಅನ್ನೋ ಕಾರ್ಡಿಯಾಲಜಿಸ್ಟ್ ಪ್ರಕಾರ ಪೂರ್ ಡಯಟ್ ಅನ್ನೋದು ಇಲ್ಲೊಂದು ದೊಡ್ಡ ರೀಸನ್ ಆಗುತ್ತೆ ಅಂತೆ. ಗ್ರೀಸಿ, ಪ್ರಾಸೆಸ್ಡ್, ಶುಗರ್ ಫುಡ್ಸ್ ಇಲ್ಲಿ ಮೇಯ್ನಾಗಿ ನಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ನ ಡ್ಯಾಮೇಜ್ ಮಾಡುತ್ತೆ. ತುಂಬ ಜನ ಇಂಡಿಯನ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ರೀಸೆಂಟ್ ಇಯರ್ಸಲ್ಲಿ ಇಂಡಿಯನ್ ಡಯಟ್ನ ತುಂಬ ಕಡಿಮೆ ಮಾಡಿ ಮಾತಾಡ್ತಿದ್ದಾರೆ. ನಮ್ಮ ದೇಹ ನಾವು ತಿನ್ನೋ ಫುಡ್ ಮಾತ್ರ ಅಲ್ಲ, ನಾವು ಮಾಡೋ ಕೆಲಸದ ಮೇಲೆ ಸಹ ಡಿಪೆಂಡ್ ಆಗಿರುತ್ತೆ. ನಮ್ಮ ಅಜ್ಜಿ ತಾತ ಎಲ್ಲ ಹೆಲ್ದಿಯಾದ ಫುಡ್ ತಿಂದು ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬರೋರು. ಹಾಗೆ ತಿಂದರೂ ಅದಕ್ಕೆ ಪ್ರಾಪರಾಗಿ ಕೆಲಸ ಮಾಡಿಕೊಂಡು ಹೆಲ್ದಿಯಾಗಿ ಇರ್ತಿದ್ರು. ಇವಾಗ ನಾವು ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಆಫೀಸಲ್ಲಿ ಚೇರಲ್ಲಿ ಕುತ್ಕೊಂಡಿದ್ದು ವರ್ಕ್ ಮಾಡ್ತೀವಿ. ಬಾಡಿ ಮೂಮೆಂಟ್ ಸಹ ಹೆಚ್ಚಾಗಿರಲ್ಲ. ಹಾಗಿರೋವಾಗ ನಾವು ತಿನ್ನೋ ಫುಡ್ ಹ್ಯಾಬಿಟ್ ಸಹ ಚೇಂಜ್ ಆಗಬೇಕು. ಪ್ರಾಬ್ಲಮ್ ನಾವು ತಿನ್ನೋ ಫುಡ್ಡಲ್ಲ, ಮಾಡೋ ಕೆಲಸದಲ್ಲಿದೆ. ಅಷ್ಟೇ ಅಲ್ಲದೆ ಸ್ಮೋಕಿಂಗ್ ಆ್ಯಂಡ್ ಫ್ರೀಕ್ವೆಂಟಾಗಿ ಆಲ್ಕೋಹಾಲ್ ಅನ್ನೋದು ಇವಾಗೆಲ್ಲ ತುಂಬ ಕಾಮನ್ ಆಗೋಯಿತು. ಮುಖ್ಯವಾಗಿ ಅದು ನಮ್ಮ ಬ್ಲಡ್ ವೆಸಲ್ಸ್ನ ಹೆಚ್ಚು ಡ್ಯಾಮೇಜ್ ಮಾಡುತ್ತೆ. ತುಂಬ ಜನ ಏನು ಮಾಡ್ತಿದ್ದಾರೆ ಗೊತ್ತಾ? ಮಾರ್ನಿಂಗ್ ಎದ್ದು ವರ್ಕೌಟ್ ಮಾಡ್ತಾರೆ ಆ್ಯಂಡ್ ಉಳಿದಿರೋ ದಿನ ಫುಲ್ಲು ಆಫೀಸ್ ಚೇರಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಿರ್ತಾರೆ. ಹಾಗೆ ಆ ವೀಕ್ ಫುಲ್ಲು ಪ್ರಾಪರ್ ಡಯಟ್ ಆ್ಯಂಡ್ ಹೆಲ್ದಿ ಫುಡ್ಸ್ನ ತಗೊಳ್ತಾರೆ. ವೀಕೆಂಡಲ್ಲಿ ಪಬ್ಬಲ್ಲಿ ಹೆಂಗಂದರೆ ಹಂಗಿರ್ತಾರೆ. ಅದು ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲ. ನೀವು ಆಫೀಸಲ್ಲಿ ಆವಾಗವಾಗ ನಡೀತಾ ಇರಬೇಕು. ಅಟ್ಲೀಸ್ಟ್ 1 ಅವರ್ಗೆ ಒಂದ್ಸರಿ ಚೇರಿಂದ ಎದ್ದು ನಿಂತ್ಕೊಳ್ಬೇಕು. ಆ್ಯಂಡ್ ಹೆಲ್ತ್ ಹ್ಯಾಬಿಟ್ಸ್ನ ಪ್ರಾಪರಾಗಿ ಇರಿಸ್ಕೊಳ್ಬೇಕು. ಸೊ ನಾವು ತಿನ್ನೋ ಫುಡ್ಡಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳಿದ ಮಾತ್ರಕ್ಕೆ ಜಂಕ್ ಫುಡ್ಗಳನ್ನ ತಿನ್ನೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಅಲ್ಲ. ನ್ಯಾಚುರಲಾಗಿ ಬರೋ ಫುಡ್ಸ್ ಏನಿದೆಯೋ ಅದನ್ನು ತಿನ್ನೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಪ್ರೆಸೆಂಟ್ ಜನ್ರೇಷನಲ್ಲಿ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗಿಂದ ಈ ಆರ್ಟರೀಸ್ ಬ್ಲಾಕ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ತುಂಬ ಜನ ಯಂಗ್ಸ್ಟರ್ಸಲ್ಲಿ ಡಯಾಬಿಟಿಕ್ ಆ್ಯಂಡ್ ಹೈಪರ್ ಟೆನ್ಸಿವ್ ಇಶ್ಯೂಸ್ ಹೆಚ್ಚಾಗೋಕ್ಕೆ ಸಹ ರೀಸನ್ಸ್ ಇದೆ ಅಂತೆ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ ಜೆನೆಟಿಕ್ ಆ್ಯಂಡ್ ಸೈಲೆಂಟ್ ಕಂಡೀಷನ್ಸ್. ಜೆನೆಟಿಕ್ಸ್ ಅನ್ನೋದು ನಮ್ಮ ಹೆಲ್ತ್ ಕಂಡೀಷನಲ್ಲಿ ಮೆಜಾರಿಟಿ ರೋಲ್ನ ಪ್ಲೇ ಮಾಡುತ್ತೆ. ಇಂಡಿಯಾ ಆ್ಯಂಡ್ ಸೌತ್ ಏಷ್ಯಾದಲ್ಲಿ ತುಂಬ ಜನ ಯಂಗ್ ಏಜಲ್ಲೇ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಿಸಿರೋ ಕಂಡೀಷನ್ನ ಡೆವಲಪ್ ಮಾಡ್ಕೊಳ್ಳೋ ಚಾನ್ಸಸ್ ಹೆಚ್ಚು. ಕೇವಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬಾಂಗ್ಲಾದೇಶ್, ನೇಪಾಲ್, ಭೂತಾನ್, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ನಂತಹ ಕಂಟ್ರೀಸಲ್ಲಿ ಜೆನೆಟಿಕಲ್ಲಾಗಿ ಹೈಯರ್ ವೆಸರಲ್ ಫ್ಯಾಟ್ ಇರೋ ಚಾನ್ಸಸ್ ಇದೆ ಅಂತೆ. ಅಂದರೆ ಆರ್ಗ್ಯಾನ್ಸ್ನ ಸುತ್ತ ಫ್ಯಾಟ್ ಇರೋದು. ಹಾಗೆ ನಮ್ಮ ಸೌತ್ ಏಷ್ಯನ್ಸಲ್ಲಿ ಕೊರೋನರಿ ಆರ್ಟರಿ ಸೈಜ್ ಅನ್ನೋದು ಉಳಿದವರ ಜೊತೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಅಂತೆ. ಸೊ ಬೇಗ ಬ್ಲಾಕ್ ಆಗೋ ಚಾನ್ಸ್ ಹೆಚ್ಚು. ಆ್ಯಂಡ್ 30-40% ಸೌತ್ ಏಷ್ಯನ್ಸಲ್ಲಿ ಎಲಿವೇಟೆಡ್ ಲಿಪೋಪ್ರೋಟೀನ್ ಇರುತ್ತಂತೆ. ಅಂದರೆ ಅದು ಬ್ಲಡ್ಡಲ್ಲಿರೋ ಒಂದು ಟೈಪ್ ಆಫ್ ಪ್ರೋಟೀನ್, ಅದು ಕೊಲೆಸ್ಟ್ರಾಲ್ನ ಕ್ಯಾರಿ ಮಾಡುತ್ತೆ. ಇದರಿಂದ ಸಹ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ವೆಸ್ಟರ್ನ್ ಕಂಟ್ರೀಸಲ್ಲಿರೋ ಜನರ ಜೊತೆ ಹೋಲಿಸಿದ್ರೆ ನಮಗೆ 10-15 ವರ್ಷಗಳ ಮುಂಚೆನೇ ಈ ಆರ್ಟರಿಯಲ್ಲಿ ಪ್ಲೇಕ್ ಉಂಟಾಗೋ ಚಾನ್ಸಸ್ ಇದ್ದಿದೆ. ಪ್ಲೇಕ್ ಅಂದರೆ ಬಾಡಿ ಕೊಲೆಸ್ಟ್ರಾಲ್ ಆ್ಯಂಡ್ ಹಾಗೆ ಇನ್ಫ್ಲಮೇಟರಿ ಸೆಲ್ಸ್ ಮಾತ್ರ ಅಲ್ಲದೆ ಇದರಿಂದ ಫ್ಯಾಮಿಲಿ ರಿಸ್ಕ್ ಸಹ ಹೆಚ್ಚಾಗುತ್ತೆ. ಇವಾಗ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಇದ್ದರೆ ಅವರ ಮಕ್ಕಳಿಗೆ ಸಹ ಅದು ಬರೋ ಚಾನ್ಸಸ್ ಜಾಸ್ತಿ. ಆ್ಯಂಡ್ ಫೈನಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಪೋಸ್ಟ್ ಕೋವಿಡ್ ಹಾರ್ಟ್ ಅಟ್ಯಾಕ್ಸ್. COVID-19 ಅನ್ನೋದು ನಮ್ಮ ಹಾರ್ಟ್ನ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ತೋರಿಸುತ್ತೆ ಅನ್ನೋದು ರೀಸೆಂಟ್ ಸ್ಟಡೀಸಲ್ಲಿ ಗೊತ್ತಾಯಿತು. ಸೊ ಇವಾಗ ನಿಮ್ಮಲ್ಲಿ ತುಂಬ ಜನ ಏನು ಅಂದ್ಕೊಳ್ತೀರಾ ಅಂದರೆ ವ್ಯಾಕ್ಸಿನ್ ಹಾಕ್ಕೊಂಡಿರೋರಿಗೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಿದೆ ಅಂತ. ಆದರೆ ವ್ಯಾಕ್ಸಿನ್ ಪ್ರಾಬ್ಲಮ್ ಅಲ್ಲ, COVID-19 ಅನ್ನೋದು ಪ್ರಾಬ್ಲಮ್. 2022 ಅಲ್ಲಿ 1,50,000 ಜನಗಳ ಮೇಲೆ ರಿಸರ್ಚ್ ಮಾಡಿದ್ರು. ಅದರಲ್ಲಿ ಗೊತ್ತಾಗಿದ್ದೇನೆಂದರೆ ಮೈಲ್ಡಾಗಿ ಕೋವಿಡ್ ಬಂದಿದ್ರೂ ಸರಿ ಅದು ನಮಗೆ ಬರೋ ಹಾರ್ಟ್ ಅಟ್ಯಾಕ್ ಚಾನ್ಸ್ನ ಹೆಚ್ಚಿಸುತ್ತೆ. ಇದು ಯಂಗ್ ಪೀಪಲಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಮೇನ್ ರೀಸನ್. ಹೀಗೆ ಯಾಕೆ ಅಂದರೆ 2 ರೀಸನ್ಸ್ ಇದೆ. ಮೊದಲನೇದು, ಕೋವಿಡ್ ನಮ್ಮ ಹಾರ್ಟ್ ಆ್ಯಂಡ್ ಬ್ಲಡ್ ವೆಸಲ್ನ ಡ್ಯಾಮೇಜ್ ಮಾಡುತ್ತೆ. ಸೆಕೆಂಡ್ ಒನ್, ಇದು ತುಂಬ ಜನ ಕಾರ್ಡಿಯಾಲಜಿಸ್ಟ್ ಹೇಳಿರೋ ರೀಸನ್ ಏನಂದರೆ ಪೋಸ್ಟ್ ಕೋವಿಡ್ ಇನ್ಫ್ಲಮೇಟರಿ ಎಫೆಕ್ಟ್ಸ್. ಈ ಪೋಸ್ಟ್ ಕೋವಿಡ್ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗೋದು ಆ್ಯಂಡ್ ಕೋವಿಡ್ ಪೀರಿಯಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮನೇಲೇ ಇರ್ತಿದ್ರು. ಆಚೆ ಹೋಗಿ ಸುತ್ತಾಡೋದು ಆ್ಯಂಡ್ ಆಟ ಆಡೋದೆಲ್ಲ ಕಡಿಮೆ ಆಗ್ತಾ ಇದೆ ರೀಸೆಂಟ್ ಟೈಮ್ಸಲ್ಲಿ. ಇದರಿಂದ ಆ್ಯಕ್ಟಿವಿಟೀಸ್ ಕಡಿಮೆ ಆಗೋಗಿದೆ. ಒಂದು ಟೈಮಲ್ಲಿ ಆಫೀಸ್ಗೆ ಹೋಗೋವಾಗಾದರೂ ನಡೀತಿದ್ರು, ಇವಾಗ ಅದೂ ಕಡಿಮೆ ಆಗೋಗಿದೆ. ಮನೇಲೇ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಪೋಸ್ಟ್ ಕೋವಿಡ್ ಇನ್ಫ್ಲಮೇಟರಿ ಎಫೆಕ್ಟ್ಸ್ ಜೊತೆ ಇರೋದ್ರಿಂದ ಈಸಿಯಾಗಿ ಹಾರ್ಟ್ ಅಟ್ಯಾಕ್ಸ್ ಬರ್ತಿದೆ.
ಸೊ ಇವಾಗ ಇಲ್ಲಿ ಕ್ವೆಶನ್ ಏನಂದರೆ, ಈ ಹಾರ್ಟ್ ಅಟ್ಯಾಕ್ ಬರದೇ ಇರೋಕ್ಕೆ ನಾವು ಏನು ಮಾಡಬೇಕು? ರೆಗ್ಯುಲರಾಗಿ ನಮ್ಮ ಹಾರ್ಟ್ ಹೆಲ್ತ್ನ ಮಾನಿಟರ್ ಮಾಡ್ಕೊಳ್ಬೇಕು. ಯಾಕಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ಸೈಲೆಂಟ್ ಪ್ಯಾಂಡಮಿಕ್ ಆಗಿ ಕ್ರಿಯೇಟ್ ಆಗಿದೆ. ಸೊ ಅವಾಗವಾಗ ನಾವು ಹಾರ್ಟ್ ಕಂಡೀಷನ್ನ ಚೆಕ್ ಮಾಡಿಕೊಂಡು ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಕೊಲೆಸ್ಟ್ರಾಲ್ ಆ್ಯಂಡ್ ಶುಗರ್ ಟೆಸ್ಟ್ ಮಾಡ್ಕೊಳ್ಬೇಕು. ಇಯರ್ಲಿ ಒನ್ಸ್ ಆರ್ 6 ಮಂತ್ಸ್ಗೆ ಒನ್ಸ್ ಹೆಲ್ತ್ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೆಕೆಂಡ್ ಒನ್, ಈಟ್ ಅ ಹಾಟ್ ಆ್ಯಂಡ್ ಹೆಲ್ದಿ ಡಯೆಟ್. ಟ್ರೆಡಿಷ್ನಲಿ ನಮ್ಮ ಇಂಡಿಯನ್ ಡಯೆಟಲ್ಲಿ ವೆಜಿಟೇಬಲ್, ಫ್ರೂಟ್ಸ್, ಗ್ರೈನ್ಸ್, ಲೀನ್ ಪ್ರೋಟೀನ್ ಆ್ಯಂಡ್ ಹೆಲ್ದಿ ಫ್ಯಾಟ್ಸ್ ಹೆಚ್ಚಾಗೇ ಇದೆ. ಪ್ರಾಪರ್ ಡಯೆಟ್ನ ಫಾಲೋ ಆಗಬೇಕು. ಯಂಗ್ ಪೀಪಲ್ಸ್ ಡೈಲಿ ಒಂದು 30 ಮಿನಿಟ್ಸ್ ಎಕ್ಸಸೈಸ್ ಮಾಡಿದ್ರೆ ಸಾಕು. ನೋ ಸ್ಮೋಕಿಂಗ್. ಡ್ರಿಂಕ್ಸ್ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಆದರೆ ಸ್ಮೋಕಿಂಗ್ನ ಮಾತ್ರ ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಯಾಕಂದರೆ ಹಾರ್ಟ್ ಡ್ಯಾಮೇಜ್ ಆಗೋದು ಮೊದಲು ಸ್ಮೋಕಿಂಗಿಂದಾನೇ, ನಂತರನೇ ಡ್ರಿಂಕಿಂಗಿಂದ. ಹಾಗೆ ಪ್ರಾಪರಾಗಿ ನಿದ್ರೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬ್ಲಡ್ ಪ್ರೆಷರ್ ಆ್ಯಂಡ್ ಶುಗರ್ನ ರೆಗ್ಯುಲರಾಗಿ ಚೆಕ್ ಮಾಡ್ಕೊಳ್ಳೋದ್ರಿಂದ ಹಾರ್ಟ್ ಡಿಸೀಸಸ್ನ ಕಡಿಮೆ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಹಾಗೆ ನಮ್ಮ ಮುಂದೆ ಇವಾಗ ಯಾರಾದರೂ ಹಾರ್ಟ್ ಅಟ್ಯಾಕಿಂದ ಬಿದ್ದೋದ್ರೆ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡೋದು. ನಾವು ಎಷ್ಟು ಟ್ರೈ ಮಾಡಿದ್ರೂ ಎಫೆಕ್ಟ್ ಕಡಿಮೆನೇ. ಅದೇ ಆ್ಯಂಬುಲೆನ್ಸ್ ಟೈಮ್ಗೆ ಬಂದರೆ ಪ್ರಾಣನ ಕಾಪಾಡ್ಬೋದು. ಯಾಕಂದರೆ ಆ್ಯಂಬುಲೆನ್ಸಲ್ಲಿ ಇಕ್ವಿಪ್ಮೆಂಟ್ ಇರುತ್ತೆ ಆ್ಯಂಡ್ ಆ ಪರ್ಸನ್ ರೆಸ್ಟ್ ಪೊಸಿಷನ್ ಆ್ಯಂಡ್ ಕಾಮ್ ಆಗಿ ಇರೋ ಹಾಗೆ ನೋಡ್ಕೊಳ್ಬೇಕು. ಫೈನಲಿ ಆ ಪರ್ಸನ್ ಕಾನ್ಷಿಯಸ್ ಆಗಿ ಇರೋದನ್ನ ನೋಡ್ಕೊಳ್ಬೇಕು. ಇಲ್ಲಾಂದರೆ ಸಡನ್ನಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸ್ ಇದೆ. ಸೊ ನೀಡಿದರೆ CPR ಮಾಡೋಕ್ಕೆ ಸಹ ರೆಡಿಯಾಗಿರಬೇಕು. ಇವು ನಾವು ಮೇಯ್ನಾಗಿ ಮಾಡಬೇಕಾದ ಕೆಲಸಗಳು. ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ನಾವು ಮಾಡಲೇಬೇಕು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಮಿಸ್ ಮಾಡದೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾರ್ಟ್ ಅಟ್ಯಾಕ್ನ ಬಗ್ಗೆ ಅವೇರ್ನೆಸ್ ಇಟ್ಕೊಳ್ಳಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಾ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.